ಯುದ್ಧದ ಮುನ್ಸೂಚನೆ ಗಡಿಯತ್ತ ಪಾಕ್ ಸೇನೆ. ಭಾರತದ ಗಡಿಯಲ್ಲಿ ಪಾಕ್ ಸೇನಾ ನಿಯೋಜನೆ ಹೆಚ್ಚಳವಾಗ್ತಾ ಇದೆ. ಅಫ್ಘಾನ್ ಗಡಿಯಲ್ಲಿದ್ದ ಸೇನೆ LOCಯ ಕಡೆಗೆ ಯಾವುದೇ ಕ್ಷಣ ಯಾವುದೇ ಘಳಿಗೆ ಏನು ಬೇಕಾದರೂ ಆಗಬಹುದು. ಎರಡು ಗಡಿಗಳಲ್ಲೂ ಪಾಕ್ ಸೇನಾ ನಿಯೋಜನಾ ಹೆಚ್ಚಳ. ಅಫ್ಘಾನ್ ಗಡಿಯಲ್ಲಿದ್ದ ಸೇನೆ LOCಯ ಕಡೆಗೆ ಬರ್ತಾ ಇದೆ. ಬಲೂಚಿಸ್ತಾನದಲ್ಲಿದ್ದ ಮಿಲಿಟರಿ ಪಡೆಗಳು ಭಾರತದ ಗಡಿಯತ್ತ ಸಾಗ್ತಾ ಇದೆ. ಪಾಕ್ ಸೈನಿಕರ ಎಲ್ಲ ರಜೆಗಳು ರದ್ದಾಗಿದೆ. ತುರ್ತು ಬುಲಾವ್. ಸೈನಿಕರಿಗೆ ಯಾವುದೇ ರಜೆ ನೀಡದಂತೆ ಕಾರ್ಪ್ಸ್ ಕಮಾಂಡರ್ಸ್ಗೆ ಸೂಚನೆ. ಯುದ್ಧದ ಮುನ್ಸೂಚನೆ ಗಡಿಯತ್ತ ಪಾಕ್ ಸೇನೆ. ಪಾಕಿಸ್ತಾನದ ಗಡಿಯಲ್ಲಿ ಭಾರೀ ಸೇನೆಯನ್ನ ನಿಯೋಜನೆ ಮಾಡಲಾಗ್ತಾ ಇದೆ. ಅಫ್ಘಾನ್ ಗಡಿಯಲ್ಲಿದ್ದಂತಹ ಪಾಕ್ ಸೇನೆಯನ್ನು ಕೂಡ ಭಾರತದ ಗಡಿಯತ್ತ ಬುಲಾವ್, ಜೊತೆಗೆ ಬಲೂಚಿಸ್ತಾನ ಆ ಗಡಿ ಪ್ರದೇಶಗಳಲ್ಲೂ ಇದ್ದಂತಹ ಸೇನೆಯನ್ನ ಪಾಕಿಸ್ತಾನ ಭಾರತದ ಗಡಿಯತ್ತ ಬುಲಾವ್ ಮಾಡಿಕೊಂಡಿದೆ. ಕ್ಷಣ ಕ್ಷಣಕ್ಕೂ ಕೂಡ ಸೈನಿಕರ ಸಂಖ್ಯೆ ಏರ್ತಾನೆ ಇದೆ. ಪಾಕ್ ಗಡಿಯಲ್ಲಿ ಭಾರೀ ನಿಯೋಜನೆ, ಜೊತೆಗೆ ಭಾರೀ ಸೈನ್ಯದೊಂದಿಗೆ ಯಾವುದೇ ಕ್ಷಣ ಯುದ್ಧ ಎದುರಿಸಬಹುದಾದ ಸನ್ನಿವೇಶ ಎದುರಾಗಬಹುದು ಅಂತ ಪಾಕಿಸ್ತಾನಕ್ಕೆ ಗೊತ್ತು. ಪಾಕಿಸ್ತಾನ ಸರ್ಕಾರ ಮ್ಯಾಕ್ಸಿಮಮ್ ಹೆಂಗಾದ್ರೂ ಮಾಡಿ ತಡಿಬೇಕು. ತಮ್ಮ ಸಾಮರ್ಥ್ಯ ಭಾರತಕ್ಕೆ ಗೊತ್ತು. ಪಾಕಿಸ್ತಾನದ ಶಸ್ತ್ರಾಸ್ತ್ರಗಳ ಎಷ್ಟು ಸಾಮರ್ಥ್ಯ ಅನ್ನೋದು ನಾವು ಚೆನ್ನಾಗಿ ತಿಳ್ಕೊಂಡಿದ್ದೀವಿ. ಅಂದರೆ ಭಾರತ ಪಾಕಿಸ್ತಾನದ ಮಿಲಿಟರಿ ಪವರ್ ಎಷ್ಟಿದೆ ಎನ್ನುವಂತಹದ್ದು ಕೂಡ ಭಾರತದ ಕಮಾಂಡರ್ಗಳಿಗೆ ಚೆನ್ನಾಗಿ ಲೆಕ್ಕಾಚಾರ ಇದೆ. ಈ ಎಲ್ಲ ಲೆಕ್ಕಾಚಾರಗಳನ್ನ ಅಳೆದು ತೂಗಿದ್ರೂ ಕೂಡ ಭಾರತ ನಿರ್ಧಾರವನ್ನ ಮಾಡದೆ ಯುದ್ಧ ಮಾಡಬಹುದು. ಅಷ್ಟು ಶಕ್ತಿಯುತವಾಗಿ ಭಾರತದ ಸೈನ್ಯ ಇದೆ. ಆದರೆ ಒಂದು ವೇಳೆ ಭಾರತ ನಿರ್ಧಾರ ಮಾಡಿದ್ದೇ ಆದಲ್ಲಿ ಪಾಕಿಸ್ತಾನ ಏನೇನೂ ಉಳಿಯೋದಿಲ್ಲ. ಬರೆದಿಟ್ಕೊಳ್ಳಿ, ಏನೇನೂ ಉಳಿಯೋದಿಲ್ಲ. ಈಗಾಗಲೇ ಅಫ್ಘಾನ್ LOCಯಲ್ಲಿದ್ದಂತಹ ಎಲ್ಲ ಪಾಕ್ ಸೈನಿಕರನ್ನ ಭಾರತದ ಗಡಿಯತ್ತ ಕರೆಸಿಕೊಳ್ಳಲಾಗಿದೆ. ಬಲೂಚಿಸ್ತಾನದ ಗಡಿಯಲ್ಲಿದ್ದಂತಹ ಅಷ್ಟು ಆರ್ಮಿಗಳನ್ನ ಪಾಕ್ ಭಾರತದ ಗಡಿಯತ್ತ ಕರೆಸಿಕೊಳ್ಳುತ್ತಿದೆ. ಅದರ ಅರ್ಥ ಕ್ಷಣಚಿತ್ತಂ ಕ್ಷಣಪಿತ್ತಂ. ಯಾವುದೇ ಕ್ಷಣ ಏನು ಬೇಕಾದರೂ ಬದಲಾವಣೆಯಾಗಬಹುದು. ಯುದ್ಧ ಪ್ರಯೋಗಗಳು, ನಿಂತಿದ್ದ ಹೆಲಿಕಾಪ್ಟರ್ಗಳು ತಿರುಗಾಡ್ತಾ ಇದೆ. ಪಾಕಿಸ್ತಾನದ ವಾಯು ನೆಲೆ, ಜಲಗಡಿ, ಭೂಮಿಯ ಗಡಿ ಭಾಗ, ಮೂರು ಕಡೆಗಳಲ್ಲೂ ಕೂಡ ಎಲ್ಲ ತರಹದ ಕಟ್ಟೆಚ್ಚರಗಳನ್ನು ವಹಿಸಲಾಗಿದೆ. ಆಕಾಶದ ಮುಖಾಂತರವಾಗಿ ದಾಳಿಯನ್ನು ತಡೆಯೋದಕ್ಕೂ, ಭೂಮಿ ಗಡಿ ಭಾಗದಲ್ಲೇನಾದರೂ ಯುದ್ಧವನ್ನು ಎದುರಿಸಬೇಕಾದ ಸನ್ನಿವೇಶ ಬಂದರೆ ಇನ್ನು ಹಡಗು ಮುಖಾಂತರವಾಗಿ ಭಾರತದ ಜಲಗಡಿ ಭಾಗದಲ್ಲೂ ಕೂಡ ಪಾಕಿಸ್ತಾನಿಗಳು ಎಲ್ಲ ತರಹದ ಸೈನಿಕರನ್ನು ನಿಯೋಜನೆ ಮಾಡಿದ್ದಾರೆ. ಭಾರತವನ್ನು ಕೆಣಕಿ, ಭಾರತವನ್ನು ತಟ್ಟಿ ತಗಲಾಕೊಂಡ್ರ ಪಾಕಿಸ್ತಾನ ಅನ್ನೋ ತರಹದಲ್ಲಿ ಪಾಕ್ ಈಗ ತತ್ತರಿಸಿ ಹೋಗಿದೆ. ಒಂದು ಕಡೆ ಸಿಂಧೂ ನದಿಯನ್ನ ಈಗಾಗಲೇ ತಡೆಯಲಾಗಿದೆ. ಸೊ ಪಾಕಿಸ್ತಾನ 80ರಷ್ಟು ಕೃಷಿಯನ್ನು ಅವಲಂಬಿತವಾದಂಥ ರಾಷ್ಟ್ರ. ಒಂದು ವೇಳೆ ಸಿಂಧೂ ನದಿಯ ನೀರು ಪಾಕಿಸ್ತಾನ ಇನ್ನೇನು ಒಂದು 15 ದಿನ ತಡ್ಕೋಬಹುದು ನೀರಿಲ್ದಲೆ. ಹೆಂಗೋ ಒಂದಷ್ಟು ಈಗಾಗಲೇ ಹರಿದೋಗಿರ್ತಕ್ಕಂತಹ ನದಿಯ ನೀರಿನ ಪ್ರಮಾಣ 10-15 ದಿನಕ್ಕೆ ಸಾಕು. ಅದಾದ ನಂತರ ಏನು ಮಾಡ್ತಾರೆ? ಅದಾದ ನಂತರ ಏನು ಮಾಡೋದಕ್ಕೆ ಸಾಧ್ಯ? ಪಾಕಿಸ್ತಾನದ ಗಡಿ ಭಾಗದಲ್ಲಿ ಸೈನಿಕರ ನಿಯೋಜನೆ ಹೆಚ್ಚಾಗ್ತಾ ಇದೆ. ಯಾವುದೇ ಕ್ಷಣ ಯಾವುದೇ ಘಳಿಗೆ ಭಾರತ ಪ್ರತ್ಯುತ್ತರಕ್ಕೆ ಸನ್ನದ್ಧವಾಗಿದೆ. ಪ್ರತ್ಯುತ್ತರಕ್ಕೆ ಸನ್ನದ್ಧರಾಗಿ ರೆಡಿ ಇದ್ದಾರೆ. ಭಾರತದ ಯೋಧರ ಮನಸ್ಸು, ಭಾರತದ ಯೋಧರ ಚಿಂತನೆಗಳು ಪ್ರತೀಕಾರ ಪ್ರತೀಕಾರ ಪ್ರತೀಕಾರ.